ಹಾಯ್ ಹೆಲೋ ಗುಡ್ ಮಾರ್ನಿಂಗ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ನಾವಿವತ್ತು ಮಧುದು ಬರ್ಡೇ ಅಂತ ಹೇಳಿ ಅಂಬೇಗಲ್ ಕೃಷ್ಣ ಟೆಂಪಲ್ಗೆ ಬಂದಿದ್ದೀವಿ. ಇದು ಬಂದು ಚನ್ನಪಟ್ಟಣದಲ್ಲಿರೋದು. ತುಂಬಾ ಚೆನ್ನಾಗಿದೆ ಅಂತ ಹೇಳಿದರು. ಹಾಗಾಗಿ ನಾವು ಒಂದು 12:30 ಸಮಥಿಂಗ್ ಅನ್ನಂಗೆ ಬಂದ್ವಿ. ಬಟ್ ಅದು ಕ್ಲೋಸ್ ಅಂತೆ, 4 ಗಂಟೆಗೆ ಓಪನು ಅಂತ ಹೇಳಿದರು. ನಾವು ಅಷ್ಟೊತ್ತವರೆಗೂ ಏನು ಮಾಡೋದು ಅಂತ ಹೇಳಿ ಯೋಚನೆ ಮಾಡ್ತಾ ಇದ್ವಿ. ಆಮೇಲೆ ಮತ್ತೆ ಬರೋದಕ್ಕಾಗೋದಿಲ್ಲ, ಯಾಕಂದರೆ ರೆಡಿಯಾಗಿ ಬಂದಿರೋದ್ರಿಂದ ದರ್ಶನ ಮಾಡ್ಕೊಂಡು ಹೋದ್ರೇ ಒಳ್ಳೆಯದು ಅಂತ ಹೇಳಿ ನಾವು ಅಲ್ಲೇ ವೆಯ್ಟ್ ಮಾಡೋಣ, ಅಲ್ಲೇ ಸುತ್ತಮುತ್ತ ಏನಾದರೂ ನೋಡೋಣ ಅಂತ ಅಂದ್ಕೊಂಡು ಮಾತಾಡ್ತಾ ಇದ್ದಾರೆ. ಅಂದರೆ ಡಿಸ್ಕಷನ್ ಮಾಡ್ತಾ ಇದ್ದಾರೆ ನಮ್ಮ ಅಕ್ಕನೂ ನಮ್ಮ ಅಕ್ಕವರ ವಾರ್ಗಿದನು ಕೂಡ. ಆಮೇಲೆ ಮುದ್ದುಗೆ ಬಟ್ಟೆ ತೊಗೋಬೇಕಾಗಿತ್ತು, ಯಾಕಂದರೆ ಇವತ್ತು 12 ಮಂತದ್ದು ಫೋಟೋಶೂಟ್ ಕೂಡ ಇತ್ತು. ಆ್ಯಂಡ್ ಬರ್ಡೇ ಅಲ್ಲ, ಹೊಸ ಬಟ್ಟೆ ಹಾಕೋಣ ಅಂತ ಹೇಳಿ. ಆಮೇಲೆ ಸರಿ ಅಲ್ಲೇ ದೇವಸ್ಥಾನದ ಹತ್ರನೇ ಒಂದು ಅಂಗಡಿ ಇತ್ತು, ಸೊ ಅಲ್ಲೇ ತೊಗೊಳ್ಳೋಣ ಅಂತ ಹೇಳಿ ಪ್ಲ್ಯಾನ್ ಮಾಡಿದ್ವಿ. ಆಮೇಲೆ ಕೆಂಗಲ್ ಟೆಂಪಲ್ಗೆ ಹೋಗೋಣ ಅಂತ ಹೇಳಿ ಅಂದ್ಕೊಂಡ್ವಿ. ಬಟ್ ಅಲ್ಲಿಗೆ ಹೋಗಿ ಬರೋ ಅಷ್ಟರಲ್ಲಿ ಇದೇನಾದರೂ ಲೇಟ್ ಆಗಿಬಿಟ್ರೆ ಅಥವಾ ಅಲ್ಲೂ ಕ್ಲೋಸ್ ಆಗಿದ್ದರೆ ಸುಮ್ಮನೆ ಹೋಗೋದು ವೇಸ್ಟು ಅಂತ ಹೇಳಿ, ಬಿಸಿಲಲ್ವಾ ಅದಕ್ಕೆ ಅಲ್ಲೇ ಕಬ್ನಾಲಿತ್ತು, ಸೊ ಅದನ್ನು ಕುಡಿಯೋಣ ಅಂತ ಹೇಳಿ ಹೋದ್ವಿ. ನಮ್ಮ ಅಕ್ಕ ಅಲ್ಲಿ ಹೇಳ್ತಾ ಇದ್ದಾಳೆ ಎಸ್ಬೇಕು ಅಂತ ಹೇಳಿ. ಇಲ್ಲಿ ನಾನು, ಸಿಹಿ, ಯಶಿಕಾ ವಿಡಿಯೋ ಮಾಡ್ಕೋತಿದ್ವಿ. ಇದು ಬಂದು ನಮ್ಮ ಅಕ್ಕ ಫೋನಲ್ಲೇ ಕಂಪ್ಲೀಟ್ ವಿಡಿಯೋ ಮಾಡಿರೋದು, ಯಾಕಂದರೆ ನನ್ನ ಫೋನ್ ಸ್ವಲ್ಪ ಪ್ರಾಬ್ಲಮ್ ಇರೋದ್ರಿಂದ ಅವಳ ಫೋನಲ್ಲೇ ವಿಡಿಯೋ ಮಾಡಿದ್ದು. ವಿಡಿಯೋ ಚೆನ್ನಾಗಿ ಬರ್ತಾಯಿತ್ತು, ಅದನ್ನೇ ಹೇಳ್ತಾ ಇದ್ದೆ. ಸಿಹಿ ಕಬ್ನಲ್ಲಿ ಮಾಡ್ತಾ ಇದ್ದಾರಲ್ಲ ಅದನ್ನು ನೋಡ್ತಾ ಇದ್ಲು ಅವಳು, ಅಂದರೆ ಸೌಂಡ್ ಬರ್ತಾಯಿತ್ತಲ್ಲ ಅದಕ್ಕೆ ಅಲ್ಲಿ ನೋಡ್ತಾ ಇದ್ಲು. ಆಮೇಲೆ ಅವರು ಜ್ಯೂಸ್ ಕೊಟ್ಟರು, ನಾವೆಲ್ಲರೂ ಜ್ಯೂಸ್ ಕುಡ್ಕೊಂಡು ಅಲ್ಲೇ ಜ್ಯೂಸ್ ಕುಡಿದ್ವಲ್ಲ ಅದ್ರ ಆಪೋಸಿಟಲ್ಲೇ ಒಂದು ಬಟ್ಟೆ ಅಂಗಡಿ ಇತ್ತು, ಸೊ ಅಲ್ಲಿ ನೋಡೋಣ ಅಂತ ಹೇಳಿ ಹೋದ್ವಿ. ಬಟ್ ಅಲ್ಲಿ ಅಷ್ಟು ಕಲೆಕ್ಷನ್ಸ್ ಇರಲಿಲ್ಲ. ಸೀರಿಯಸ್ಸಾಗಿ ನಮ್ಗೆ ಇಷ್ಟನೇ ಆಗಲಿಲ್ಲ, ಯಾಕಂದರೆ ಅವರೆಲ್ಲ ಓಲ್ಡೇ ತೋರಿಸ್ತಾಯಿದ್ರು. ಆಮೇಲೆ ನಾನೊಂದು ಕೇಳಿದ್ರೆ ಅವರೊಂದು ತೋರಿಸ್ತಾಯಿದ್ರು. ನಮ್ಮ ಅಕ್ಕನೂ ಕೂಡ ಅವಳಿಗೂ ಇಷ್ಟ ಆಗಲಿಲ್ಲ. ಆಮೇಲೆ ಬೇಡ ಬಿಡು, ಅಲ್ಲೆಲ್ಲಾದರೂ ತೊಗೊಳ್ಳೋಣ ಅಂತ ಹೇಳಿ ಹೊರಡೋಣ ಅಂತ ಡಿಸೈಡ್ ಮಾಡಿದ್ವಿ. ಆಮೇಲೆ ಮುದ್ದುಗೆ ಬಟ್ಟೆನೂ ಕೂಡ ಮುಯಿ ಬಂದಿದ್ದೆ, ನಾನು ಅದರಲ್ಲೇ ಒಂದು ಹಾಕು ಅಂತ ಹೇಳಿದೆ. ಯಾಕಂದರೆ ನಮ್ಮ ಅಕ್ಕ ಅವರೆಲ್ಲ ತಂದು ಕೊಟ್ಟಿದ್ರಲ್ಲ, ಅಂದರೆ ದೊಡ್ಡಮ್ಮನ ಮಕ್ಕಳೆಲ್ಲ, ಅದೆಲ್ಲ ಚೆನ್ನಾಗಿತ್ತು. ಅದಕ್ಕೆ ನಾನು ಹೇಳಿದೆ ಅದೆಲ್ಲ ಸೂಟ್ ಅಲ್ವಾ ಹಾಕು ಅಂತ ಹೇಳಿ. ನಮ್ಮ ಅಕ್ಕ ಮನೇಲಿ ಹೋಗಿ ಡಿಸೈಡ್ ಮಾಡ್ತಾಳೆ ಏನು ಮಾಡೋದು ಅಂತ ಹೇಳಿ. ಸೊ ನಾವು ಹೋಗಿರೋದು ಚನ್ನಪಟ್ಟಣ ಅಲ್ವಾ, ಚನ್ನಪಟ್ಟಣ ಅಂದ್ರೇ ಗೊಂಬೆಗಳ ನಾಡು, ಹಾಗಾಗಿ ಅಲ್ಲಿ ಗೊಂಬೆಗಳೇ ಫೇಮಸ್ಸು. ಸೊ ಮರದಲ್ಲಿ ಗೊಂಬೆ ಮಾಡಿರೋದು ಮತ್ತು ಆಟ ಸಾಮಾನೆಲ್ಲ ಇತ್ತು, ತುಂಬಾ ಚೆನ್ನಾಗಿತ್ತು. ಪ್ರೈಸು ಅಷ್ಟೇ ತುಂಬಾ ಜಾಸ್ತಿನೇ ಇದೆ, ಯಾಕಂದರೆ ಅದೆಷ್ಟೇ ಆಗಲಿ ಮರದಲ್ವಾ ಹಾಗಾಗಿ. ಬಟ್ ಸಿಹಿಗೆ ಆಟ ಆಡೋ ಅಂಥದ್ದೇನು ಇರಲಿಲ್ಲ ಇಲ್ಲಿ, ಹಾಗಾಗಿ ನಾನೇನು ತೊಗೊಳ್ಳಿಲ್ಲ. ಅದೇನೋ ಒಂದು ಇತ್ತು ಹಿಂಗೆ, ಮುದ್ದು ತೊಗೊಂಡಿದ್ದಾನೆ, ಅದು ಸಿಹಿ ಹೊಡ್ಕೊಬಿಡ್ತಾಳೆ ತಲೆಗೆ ಅಂತ ಹೇಳಿ ತೊಗೊಳ್ಳಿಲ್ಲ. ಇನ್ನೆಲ್ಲ ಸ್ಮಾಲು ಅವಳಿಗೆ ಇದರಲ್ಲಿ ಯಾವುದೂ ಯೂಸ್ ಇರಲಿಲ್ಲ. ಆ್ಯಂಡ್ ಖುಷಿಗೂ ಏನು ತೊಗೊಳ್ಳಿಲ್ಲ. ಅವ್ರು ಯಾವುದೋ ಕೇಳ್ತಾಯಿದ್ರು, ತಗೊಳ್ಳೋಣ ಅಂದ್ಕೊಂಡ್ವಿ. ಬಟ್ ಅವ್ರಿಗೆ ತಗೊಟ್ರೆ ಏನು ಅಂತ ಹೇಳಿದ್ರೆ ಇಟ್ಕೊಳ್ಳೋದಿಲ್ಲ, ಬೇಗ ಹಾಳು ಮಾಡ್ಕೊಬಿಡ್ತಾರೆ. ಹಿಂದಿನ ಬ್ಲಾಗಲ್ಲಿ ನೋಡಿದ್ರಲ್ಲ ಕ್ಯಾಮ್ರಾ, ಅದು ಆಲ್ರೆಡಿ ಹಾಳು ಮಾಡ್ಕೊಬಿಟ್ಟಿದ್ದಾಳೆ ಯಶಿಕಾ, ಅಲ್ಲೇ ಹಾಳು ಮಾಡಿದ್ಲು. ಹಾಗಾಗಿ ನಮ್ಮ ಅಕ್ಕ ಬೈದ್ಲು ಬೇಡ ತಗೊಳ್ಳೋದು ಅಂತ ಹೇಳಿ. ಮುದ್ದುಗೆ ಮಾತ್ರ ಅದು ಒಂದೊಂದು ತೊಗೊಂಡ್ಲು. ನಾನು ಅದನ್ನೇ ಸೇಮ್ ಆನ್ಲೈನಲ್ಲಿ ಸರ್ಚ್ ಮಾಡಿಬಿಟ್ಟು ಬುಕ್ ಮಾಡಿಕೊಡ್ತೀನಿ ಅಂತ ಹೇಳಿದೆ ನಾನು. ಮತ್ತು ಒಂದು ಸ್ನೇಕ್ ಇತ್ತು, ಒರಿಜಿನಲ್ ಸ್ನೇಕು, ಅದು ಖುಷಿ ಎದ್ರುಕೊಂಡು ಹೋಗ್ತಾಯಿದ್ರು. ನನ್ನ ಮಗಳಿಗೆ ಅದು ಹಾವು ಅಂತ ಏನು ಗೊತ್ತಿಲ್ಲ ಅಲ್ಲ, ಹಾಗಾಗಿ ಹಿಡ್ಕೊಂಡಿದ್ಲು. ನೋಡಿ ನಾವು ಬಂದಿರೋದು ಅಂಬೇಗಲ್ ಕೃಷ್ಣ ಟೆಂಪಲ್ಗೆ. ಇದಂತೂ ತುಂಬಾ ಚೆನ್ನಾಗಿದೆ. ಕೃಷ್ಣ ಅಂಬೇಗಲ್ ಹಾಕ್ಕೊಂಡೆ ಅಲ್ಲಿ ಸ್ಥಾಪನೆ ಆಗಿರೋ ಅಂಥದ್ದು ನೋಡ್ತಾ ಇರ್ಬೋದು ನೀವು. ತುಂಬ ಕ್ಯೂಟಾಗಿತ್ತು. ನಾವು ಮಕ್ಕಳನ್ನ ಕರ್ಕೊಂಡು ಹೋಗಿರೋದ್ರಿಂದ ಮಕ್ಕಳು ಅಂಬೇಗಲ್ ಹಾಕ್ತಾರಲ್ಲ, ಅಲ್ಲಿ ವಿಡಿಯೋ ಮಾಡ್ಕೊಳ್ಳೋದಕ್ಕೆ ಒಂಥರ ಚೆನ್ನಾಗಿತ್ತು. ಆ್ಯಕ್ಚುಲಿ ಇಲ್ಲಿ ವಿಡಿಯೋ ಮಾಡ್ಕೊಳ್ಳೋ ಹಾಗಿಲ್ಲ, ನಾನು ಹಾಗೆ ಕ್ಲಿಪ್ಪಿಂಗ್ ತೊಗೊಂಡೆ. ಆಮೇಲೆ ನನಗೆ ಗೊತ್ತಾಯಿತು, ಆಮೇಲೆ ನಂಗೆ ಇನ್ಫಾರ್ಮ್ ಮಾಡಿದ್ರು ವಿಡಿಯೋ ಮಾಡೋ ಹಾಗಿಲ್ಲ ಅಂತ ಹೇಳಿ. ಆಮೇಲೆ ನಾನು ಜಾಸ್ತಿ ವೀಡಿಯೋಸ್ ಮಾಡ್ಕೊಳ್ಳೋದಕ್ಕೆ ಹೋಗಲಿಲ್ಲ. ಸಿಹಿ ನೋಡಿ ಅಂಬೇಗಲ್ ಆಗ್ತಿದ್ದಾಳೆ, ನನಗೆ ಅದೇ ಸಿಕ್ಕಾಪಟ್ಟೆ ಖುಷಿ ಆಯಿತು. ದೇವಸ್ಥಾನ ಅಲ್ವಾ, ಅಲ್ಲೇ ಈ ಥರ ಆಗ್ತಾಯಿದ್ದಾಳಲ್ಲ ಅಂತ ಹೇಳಿ ಹಂಗೆ ವೀಡಿಯೋ ಮಾಡಿಕೊಂಡೆ. ಆ್ಯಂಡ್ ಅಲ್ಲಿಂದ ಮನೆಗೆ ಬಂದು ಮುದ್ದುದು ಫೋಟೋಶೂಟ್ಗೆ ಥೀಮ್ಗೆಲ್ಲ ರೆಡಿ ಮಾಡ್ಕೋತಿದ್ದೀವಿ. ತುಂಬಾ ರಿಸ್ಕ್ ಆಯಿತು ನಮಗೆ. ಎಲ್ಲೋ ಸಮ್ಮರ್ ಅಂತ ಹೇಳಿ ಕಲ್ಲಂಗಡಿ ಸಿಪ್ಪೆಲ್ಲಿ ಕಟ್ ಮಾಡಿದ್ದು ಸೀರಿಯಸ್ ಆಗಿ, ಮತ್ತು ಕಲ್ಲಂಗಡಿನ ಟ್ರಯಾಂಗಲಲ್ಲಿ ಕಟ್ ಮಾಡಿ 12 ಅಂತ ಹೇಳಿ ಇಟ್ವಿ. ಮುದ್ದೂ ಕೂಡ ಒಂದು ಬನಿಯನ್, ಸಿಂಪಲ್ ಆಗಿರೋದು ಒಂದು ಬನಿಯನ್ ಥರದ್ದು ಹಾಕ್ಬಿಟ್ಟು, ಬೀಚ್ ಬನಿಯನ್ ಬರುತ್ತಲ್ಲ ಅದನ್ನು ಹಾಕಿ ಒಂದು ಟೋಪಿ ಹಾಕ್ಬಿಟ್ಟು ಒಂದು ಗಾಗಲ್ ಹಾಕಿದ್ವಿ, ಯಾಕಂದರೆ ಬುಂಡ ಮಾಡಿಸಿದ್ದೀವಲ್ಲ ಹಾಗಾಗಿ. ಸಕ್ಕತ್ತಾಗಿ ಕಾಣಿಸಿದ್ದ ಮುದ್ದು ಅಂತೂ. ನಾಳೆನೇ ಬರ್ಡೇ ಇಟ್ಕೊಂಡಿರೋದ್ರಿಂದ ಜಾಸ್ತಿ ಕ್ಲಿಪ್ಪಿಂಗ್ ಏನೂ ತಗೊಳ್ಳೋದಕ್ಕೆ ಹೋಗಲಿಲ್ಲ. ಹಾಗಾಗಿ ಇವತ್ತಿನ ಡೇ ಇಷ್ಟೇ, ನಾಳೆಯಿಂದ ಕಂಟಿನ್ಯೂ ಮಾಡ್ತೀನಿ. ನೆಕ್ಸ್ಟು ಡೇ ಎದ್ದ ತಕ್ಷಣನೇ ಬ್ರಷ್ ಮಾಡಿ ಟಿಫನ್ ಎಲ್ಲ ಮಾಡಿಕೊಂಡು ನಾವು ಡೆಕೋರೇಷನ್ಗೆ ರೆಡಿ ಮಾಡ್ಕೋತಾ ಇದ್ದೀವಿ. ಇವಾಗ ಡೆಕೋರೇಷನ್ ನಾವೇ ಮಾಡಿದ್ದು, ಔಟ್ಸೈಡಿಂದ ಏನು ಯಾರನ್ನೂ ಕರೆಸಿರ್ಲಿಲ್ಲ. ಬಲೂನ್ಸ್ ಎಲ್ಲ ತರಿಸಿದ್ವಿ, ಸೊ ಆ ಬಲೂನ್ನೇ ನಾವು ಊದ್ಕೊಂಡು ಈ ರೀತಿ ಎಲ್ಲ ಕ್ಲೀನಾಗಿ ನಾಟ್ ಹಾಕೋತಾ ಇದ್ದೀವಿ. ಅಂದರೆ ಬಲೂನ್ಸು ಮಕ್ಕಳಿದಾರಲ್ಲ, ಹಾಗಾಗಿ ಬೇಗ ಊದ್ಕೊಟ್ರು. ನಾನೇನು ಊದಲಿಲ್ಲ ಸೀರಿಯಸ್ ಆಗಿ, ಬರೀ ಗಂಟು ಹಾಕಿದ್ದಷ್ಟೇ. ಎಲ್ಲನೂ ಬಲೂನ್ಸ್ ಎಲ್ಲ ಪ್ರಕುಲ್ ಊದ್ಕೊಟ್ಟ. ಅದು ಒಂದು ಬೋಸಿನೂ ಕೂಡ ತೊಗೊಂಡಿದ್ದಾನೆ ನೋಡಿ, ಅದರೊಳಗಡೆ ಹಾಕಿದ್ರೆ
ಸೈಜು ಗೊತ್ತಾಗುತ್ತೆ, ಒಂದೇ ಸೈಜ್ ಬರುತ್ತೆ ಅಂತ ಹೇಳಿ ಪ್ಲ್ಯಾನ್ ಮಾಡಿ ಅವನೇ ಊದ್ತಾ ಇದ್ದ. ಸೊ ಎಲ್ಲರೂ ಸೇರಿ ಊದ್ಕೊಟ್ರು. ಎಲ್ಲನೂ ಕೂಡ ಈ ರೀತಿ ನಾಟ್ ಹಾಕ್ಕೊಂಡು ಬ್ಯಾಕ್ ಸೈಡ್ ಬ್ಯಾನರ್ನ ಮಾತ್ರ ನಾವು ಆರ್ಡರ್ ಮಾಡಿರೋವಂಥದ್ದು. ಸೊ ಅದಕ್ಕೇ ಈ ರೀತಿ ಬಲೂನ್ನ ಜೋಡಿಸ್ಕೊಂಡೆ ನಾನು ಕ್ಲೀನಾಗಿ. ಡಬಲ್ ಟೇಪ್ ಎಲ್ಲ ತರಿಸಿದ್ದೆ. ಮುಂದೆ ಇಟ್ಟಿರೋ ಕೇಕ್ ಸ್ಟ್ಯಾಂಡ್ನ ಮಾತ್ರ ನಾವು ಇಲ್ಲೇ ರೆಂಟಿಗೆ ತರಿಸಿದ್ವಿ. ಅವರು 5 ಸ್ಟೆಪ್ಸ್ ಏನೋ ಕೊಟ್ಟಿದ್ರು, ನಾವೊಂದು 4 ಅಷ್ಟೇ ಇಟ್ಟಿದ್ದು. ಮತ್ತು ಅದು ಒಳ್ಳೆಯದೇನೋ ಗಿಣಿದು ಪಂಜರದ ಥರ ಬರುತ್ತಲ್ಲ, ಅದನ್ನು ಕೂಡ ಕೊಟ್ಟಿದ್ರು ಅವರು. ಅದನ್ನು ಇಟ್ಟ ಮೇಲೇ ಲುಕ್ಕು ಗ್ರ್ಯಾಂಡಾಗಿ ಕಾಣಿಸಿದ್ದು. ಆ್ಯಂಡ್ ಅದು ಸಿಂಪಲಾಗಿ ಕಾಣಿಸ್ತಾ ಇದೆ ಅಂತ ಮಿಕ್ಕಿದ ಬಲೂನ್ನ ಹಂಗೇನೆ ಹಣ್ಸಿದ್ವಿ. ಹಾಗಾಗಿ ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು. ಡೆಕೋರೇಷನ್ ಅವ್ರನ್ನೇ ಕರ್ಸಿದ್ವಿ ಏನೋ ಅನ್ನಷ್ಟು ಚೆನ್ನಾಗಿತ್ತು. ನಮಗಂತೂ ಪರ್ಸ್ನಲಿ ಡೆಕೋರೇಷನ್ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಎಲ್ರಿಗೂ ಕೂಡ. ಡೆಕೋರೇಷನ್ ಎಲ್ಲ ಕಂಪ್ಲೀಟ್ ಮಾಡಿ ನಾನು ಫ್ರೆಶ್ ಅಪ್ ಆಗಿ ಇವಾಗ ರೆಡಿ ಆಗಿಬಿಟ್ಟು ಬಂದೆ. ಸೊ ನಾನು ನಮ್ಮ ಅಕ್ಕ ಸ್ವಲ್ಪ ಸಿಮಿಲರ್ ಸ್ಯಾರಿನೇ ಹಾಕಿದ್ವಿ. ಸ್ಯಾರಿನೂ ಕೂಡ ಆನ್ಲೈನಲ್ಲಿ ಪರ್ಚೇಸ್ ಮಾಡಿರೋ ಅಂಥದ್ದು. ಸ್ಯಾರಿ ಆ್ಯಂಡ್ ಬ್ಯಾಕ್ ಸೈಡ್ ಬ್ಯಾನರ್ ಏನಾದರೂ ಬೇಕು ಅಂದರೆ ಲಿಂಕ್ ಅಂತ ಹೇಳಿ ಕಮೆಂಟ್ ಮಾಡಿ. ನಾವು 3 ಸ್ಟೆಪ್ಸು ಕೇಕ್ನ ತರಿಸಿರೋದ್ರಿಂದ ಅದು ತರಬೇಕಾದ್ರೇ ಸ್ವಲ್ಪ ವಾಲ್ಬಿಟ್ಟಿತ್ತು. ಎಲ್ಲನೂ ಚೆನ್ನಾಗಿ ಮಾಡಿದ್ವಿ, ಬಟ್ ಇದು ಒಂದು ಕೇಕ್ ಸ್ವಲ್ಪ ವಾಲಿದ್ರಿಂದ ತುಂಬಾ ಡಿಸಪಾಯಿಂಟ್ ಆದ್ವಿ. ನಮ್ಮ ಮುದ್ದೆ ಹೆಸರು ಬಂದು ಪೂರ್ವಿತ್ ಆಚಾರ್ ಅಂತ ನೋಡಿ ಅಲ್ಲೇ ಬರ್ಸಿದ್ದೀವಿ. ಸೊ ಹಾಗಾಗಿ ನಾನು ಈ ಸೈಡಿಂದನೇ ಆದಷ್ಟು ಫೋಟೋಸ್ ಆದಷ್ಟು ವೀಡಿಯೋಸ್ನ ತೆಗೆದೆ. ಯಾಕಂದರೆ ನಮ್ಮ ಅಕ್ಕ ಆಲ್ಬಮ್ ಮಾಡಿಸ್ತಾಳೆ. ಹಾಗಾಗಿ ನಾವು ಡೆಕೋರೇಷನ್ ಎಲ್ಲ ಮುಗ್ದು ನಾವು ರೆಡಿ ಆಗಿ ಬಂದಿದ್ದು ಸ್ವಲ್ಪ ಲೇಟ್ ಆಯಿತು. ಹಾಗಾಗಿ ಬಲೂನ್ಸ್ ಎಲ್ಲ ನೋಡ್ತಾ ಇರ್ಬೋದು ನೀವು, ಎಷ್ಟೊಂದು ಬಿದ್ದೋಗಿದೆ ಮತ್ತು ಎಷ್ಟೊಂದು ಒಂದಕ್ಕೊಂದು ಅಂಟ್ಕೊಬಿಟ್ಟಿದೆ. ಅಂದರೆ ಬಿದ್ದಾಗ ತೆಗ್ದು ಅಂಟಿಸ್ಬಿಟ್ಟಿದ್ದಾರಲ್ಲ, ಅದು ಬಲೂನ್ಗೆ ಅಂಟ್ಕೊಬಿಡುತ್ತೆ. ಡಬಲ್ ಟೇಪು ಬಲೂನ್ಗೆ ಅಂಟಿದಾಗ ಕೀಳೋದಕ್ಕೆ ಆಗೋದಿಲ್ಲ, ಕಿತ್ತರೆ ಬಲೂನ್ ಹೊಡೆದೋಗುತ್ತೆ. ಹಾಗಾಗಿ ಕಿತ್ತಿಲ್ಲ, ಅದನ್ನು ಹಾಗೆ ಬಿಟ್ಬಿಟ್ವಿ ನಾವು. ಫೋಟೋಸ್ ಎಲ್ಲ ಚೆನ್ನಾಗಿ ಬಂದಿದೆ ಅಂತ ಹೇಳಿ. ಸೊ ಇವಾಗ ಬಾಂಬ್ ಬ್ಲಾಸ್ಟ್ ಮಾಡಿ ಹಂಗೆ ಕೇಕ್ ಕಟ್ಟಿಂಗ್ ಕೂಡ ನಡೀತಾ ಇದೆ. ಕೇಕ್ ಕಟ್ಟಿಂಗ್ ಮುದ್ದು ಬರ್ಡೇ ಫೈನಲಿ 1 ಇಯರ್ ಹೆಂಗಾಯಿತು ಅಂತಲೇ ಸೀರಿಯಸ್ ಆಗಿ ನಮಗೆ ಗೊತ್ತಾಗಲಿಲ್ಲ. ಯಾಕಂದರೆ ನಮಗೆ ಇವಾಗ ನಿನ್ನೆ ಮೊನ್ನೆ ಮುದ್ದು ಹುಟ್ಟಿದಂಗಿದೆ. ಮುದ್ದೂ ಅಷ್ಟೇ, ಸಿಹಿನೂ ಅಷ್ಟೇ, ತುಂಬ ಬೇಗನೆ ಬೆಳ್ಕೋತಾ ಇದ್ದಾರೆ. ನಮಗೆ ನಮ್ಮ ಅಕ್ಕನ ಹಾಸ್ಪಿಟ್ಲಿಗೆ ಸೇರಿಸಿದ್ದೀವಿ ಅಂತ ಹೇಳಿದಾಗ ಮನೆಯಲ್ಲೇ ನಾವು ವಾಕ್ ಮಾಡ್ತಿದ್ದೆ ನೆನಪು ನನಗೆ. ಸೀರಿಯಸ್ ಆಗಿ ನಾನು ಪ್ರೆಗ್ನೆಂಟ್ ಇದ್ದೆ ಆವಾಗ. ಸೊ ಇಷ್ಟು ಬೇಗ 1 ಇಯರ್ ಆಗೋಯ್ತು ಅಂತಲೇ ಗೊತ್ತಾಗಲಿಲ್ಲ, ಅಷ್ಟು ಬೇಗ 1 ಇಯರ್ ಆಯಿತು. ಊಟನ ಬಂದು ಕ್ಯಾಟ್ರಿನ್ಗೆ ಹೇಳಿದರು ಬಿರಿಯಾನಿ ಮತ್ತು ಚಾಪ್ಸ್ನ. ಮನೆಯಲ್ಲೇ ಮಾಡ್ಬೋದಿತ್ತು, ಬಟ್ ಡೆಕೋರೇಷನ್ ನಾವೇ ಮಾಡಿಕೊಂಡು ಮಕ್ಕಳನ್ನೆಲ್ಲ ರೆಡಿ ಮಾಡಿಕೊಂಡು ಆಗಲ್ಲ ಅಂತ ಹೇಳಿ ಕ್ಯಾಟ್ರಿಂಗ್ ಹೇಳಿದರು. ಆ್ಯಂಡ್ ಬರ್ಡೇಗೆ ಅವಳು ಜಾಸ್ತಿ ಜನ ಇನ್ವೈಟ್ ಮಾಡಿರಲಿಲ್ಲ, ಬಿಕಾಸ್ ಇವಾಗ ತಾನೇ ನಾಮಕರಣ ಮಾಡಿದರು, ಜಸ್ಟ್ ಒಂದು 2 ಡೇಸ್ಗೆಲ್ಲ ಅಂತ ಹೇಳಿ. ಯಾರಿಗೂ ಹೇಳೋದಕ್ಕೆ ಹೋಗಲಿಲ್ಲ ನಮ್ಮ ಅಕ್ಕ. 9 ಮಂತ್ಗೆ ಏನಾದ್ರು ನಾಮಕರಣ ಮಾಡಿದ್ದಿದ್ರೆ ಇನ್ವೈಟ್ ಮಾಡ್ತಾ ಇದ್ಲು. ಬಟ್ 1 ಇಯರ್ಗೆ ನಾಮಕರಣ ಮಾಡಿರೋದ್ರಿಂದ ಅಷ್ಟು ಜನ ಇನ್ವೈಟ್ ಮಾಡಿಲ್ಲ. ಎಲ್ಲ ಬರೀ ನಮ್ಮ ಅಕ್ಕನ ರಿಲೇಷನ್ಸು ಮತ್ತು ನಾವೊಂದು 2 ಮನೆ ಇದ್ದೋ ಅಷ್ಟೇ. ನೈಟು ಕೂಡ ಕ್ಯಾಟ್ರಿನ್ ಊಟನೇ ಮಿಕ್ಕಿತ್ತು. ಸೊ ಅದನ್ನೇ ತಿನ್ಕೊಂಡು ಶಟಲ್ ಕಾಕ್ ಆಡಿಕೊಂಡು ತುಂಬ ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡಿದ್ವಿ. ನಾನು ಶಟಲ್ ಕಾಕ್ ಆಡಿದ್ದು ಲಾಸ್ಟ್ ಟೈಮು ನಮ್ಮ ಅಕ್ಕ ಮನೇಲಿದ್ದಾಗ, ಅದು ಬಿಟ್ಟರೆ ಇವಾಗಲೇ ಆಡಿದ್ದು. ಸೊ ಹಾಗಾಗಿ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.